ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರೊಬ್ಬರು ಕೂಡ ಮಂತ್ರಿ ಆಗೋದಕ್ಕಾಗಲಿಲ್ಲ ಅನ್ನುವಂತಹ ವಿಚಾರ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ನೋಡಿ, ಪ್ರಾತಿನಿಧ್ಯ ಸಿಗದಂತಹ ಜಿಲ್ಲೆಗಳು ಯಾವುದು ಅಂತ ನೋಡಿದಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರಮುಖವಾಗಿ ಕಾಣಿಸ್ತಾ ಇದೆ. ನಾಯಕರುಗಳಿದ್ರು, ಆದರೆ ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅಂತ ಅನಿಸ್ಲಿಲ್ಲ ಹೈಕಮಾಂಡ್ಗೆ. ಅವಳಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ಈ ವಿಚಾರ ವ್ಯಾಪಕ ಸಿಟ್ಟನ್ನು ಕೂಡ ಕಾಂಗ್ರೆಸ್ನ ಶಾಸಕರಿಗೆ ತರಿಸಿದೆ. ಎರಡು ಜಿಲ್ಲೆಯಲ್ಲಿ ಕನ್ಸಿಡರ್ ಮಾಡಬಹುದಾಗಿತ್ತು ಅಂತ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಖರ್ಗೆ, ಮುನಿಯಪ್ಪ ವಿರುದ್ಧ ಅಸಮಾಧಾನವನ್ನು ನಾಯಕರುಗಳೇ ಸ್ಫೋಟಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಅಸಮಾಧಾನಿತ ಶಾಸಕರ ಸಭೆಯನ್ನು ನಡೆಸಲಾಗುತ್ತೆ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಮುಂದಿನ ನಡೆ ಹೇಗಿರಬೇಕು ಅನ್ನೋ ಕುರಿತಂತೆ ಸಭೆ ಆಗುತ್ತಂತೆ. ಇವರು ಕೂಡ ರಾಜೀನಾಮೆ ಬೆದರಿಕೆಯನ್ನು ಹಾಕ್ತಾರಾ ಗೊತ್ತಿಲ್ಲ. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರು ಕೂಡ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿ ಆಗಿದ್ರು. ಕೋಲಾರದಿಂದ 4 ಜನ ಶಾಸಕರು ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಎಸ್.ಸಿ ಸಮುದಾಯದ ಪ್ರಮುಖ ನಾಯಕ. ಸೊ ಇವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ದಲಿತ ಎಡಗೈ ಮತ್ತು ದಲಿತ ಬಲಗೈ ಪಾಲಿಟಿಕ್ಸನ್ನು ಸಮತೋಲನ ಮಾಡೋದಕ್ಕೆ ಅಂತ ಹೇಳಿ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು. ಬಟ್ ಆ ಪ್ರಾಮಿಸನ್ನು ನಿಭಾಯಿಸಿಲ್ಲ. ಹೀಗಾಗಿ ಜಿಲ್ಲೆ ಜನರಿಗೆ ಹೇಗೆ ಮುಖ ತೋರಿಸೋದು ನಾವು ಅಂತ ಇವ್ರು ಕೇಳ್ಬೋದು. ನೋಡಿ, ಸಚಿವ ಸ್ಥಾನ ಒಂದೇ ವಿಚಾರ ಇರಲ್ಲ ಇದರಲ್ಲಿ. ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ, ಅನುದಾನ ವಿಚಾರ ಇರ್ಬೋದು ಅಥವಾ ನಿಗಮ ಮಂಡಳಿ ಆಯ್ಕೆ ಇರ್ಬೋದು. ಈಗ ಪ್ರೆಷರ್ ಹಾಕಿದ್ರೆ ಅದೆಲ್ಲದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಏನೂ ಆಗಲ್ಲ ಅಂತ. ಸೊ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಯಾರ್ಯಾರು ಇರ್ತಾರೆ ಈ ಮೀಟಿಂಗ್ನಲ್ಲಿ ಮತ್ತು ಮೀಟಿಂಗ್ನ ಅಜೆಂಡಾದ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಇವರೆಲ್ಲರೂ ಕೂಡ ತಮ್ಮ ಶಾಸಕತ್ವಕ್ಕೆ ರಾಜೀನಾಮೆ ಕೊಡೋ ಸಾಧ್ಯತೆ ಈ ಕ್ಷಣಕ್ಕೆ ಎಷ್ಟಿದೆ? ಖಂಡಿತ ಮಮತಾ, ಇವತ್ತು ಸಭೆ ಸೇರಿ ಸಭೆಯಲ್ಲಿ ನಿರ್ಧಾರ ಮಾಡೋದಕ್ಕೆ ಇವತ್ತು ಅವಳಿ ಜಿಲ್ಲೆಯ ಅಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಜಿಲ್ಲೆಯ ಶಾಸಕರು ಅಂದ್ರೆ 7 ಜನ ಕಾಂಗ್ರೆಸ್ ಶಾಸಕರು 2 ಜಿಲ್ಲೆಯಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. 7 ಜನರಲ್ಲಿ ಒಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಬೇಸರ ಈಗ ಮನೆ ಮಾಡಿರ್ತಕ್ಕಂಥದ್ದು. ಪರಿಣಾಮ ಇವತ್ತು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆ ಸೇರೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಕೋಲಾರದಲ್ಲಿ ಸೇರ್ಬೇಕು ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಚಿಕ್ಕಬಳ್ಳಾಪುರದವ್ರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇಬ್ರು ಸೇರಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಸಭೆಯಲ್ಲಿ ರಾಜೀನಾಮೆ ಕೊಡ್ಬೇಕಾ ಅಥವಾ ಹೈಕಮಾಂಡ್ಗೆ ಯಾವ ರೀತಿಯ ಸಂದೇಶವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸಭೆ ಸೇರೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಈ ಜಿಲ್ಲೆಯ 7 ಜನ ಶಾಸಕರು ಕಾಂಗ್ರೆಸ್ನ ಶಾಸಕರು ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ಸೇರಿದಂತೆ ಏನು ರಾಜ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ನಂಬಿದ್ದಂತ ಶಾಸಕರು ಇವತ್ತು ಕಂಗಾಲಾಗಿರ್ತಕ್ಕಂಥದ್ದು ಸಚಿವ ಸ್ಥಾನ ಸಿಗದೆ. ಹಾಗಾಗಿ ಇವತ್ತು ಒಂದು ಸಂದೇಶವನ್ನ ಕೊಡೋದಕ್ಕೆ ಒಂದು ಸಭೆಯನ್ನ ಮಾಡಿ ಆ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡೋದಕ್ಕೆ ಇವತ್ತು ಕಾಂಗ್ರೆಸ್ನ ಶಾಸಕರು ಮುಂದಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.